ವೈದ್ಯನ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದ 9 ತಿಂಗಳ ತುಂಬು ಗರ್ಭಿಣಿ. ಅಥಣಿಯ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದ ಗರ್ಭಿಣಿ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ನಡೆದ ಘಟನೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮೊಗಳಖೋಡ ನಿವಾಸಿ ಮುತ್ತವ್ವ ಸಂತೋಷ ಗೊಳಸಂಗಿ ಮೃತಪಟ್ಟ ಗರ್ಭಿಣಿ. ಇದೇ ತಿಂಗಳು 31ರಂದು ಹೆರಿಗೆ ದಿನಾಂಕ ನೀಡಿದ್ದ ವೈದ್ಯರು ಮೊನ್ನೆಯ ದಿನ ಚಿಕಿತ್ಸೆಗೆಂದು ಅಥಣಿ ತಾಲೂಕಾಸ್ಪತ್ರೆಗೆ ಬಂದಿದ್ದ ಮಹಿಳೆ. ಗರ್ಭಿಣಿಯ ಆರೋಗ್ಯದಲ್ಲಿ ಏರುಪೇರಾದ ಹಿನ್ನೆಲೆ ನಿನ್ನೆ ತಾಲೂಕಾಸ್ಪತ್ರೆಗೆ ದಾಖಲಿಸಿಕೊಂಡ ವೈದ್ಯರು ಬಳಿಕ ಗರ್ಭಿಣಿಯ ಬಿಪಿಯಲ್ಲಿ ನಿರಂತರ ವ್ಯತ್ಯಾಸ ಕಾಣುತ್ತಿದ್ದ ಹಿನ್ನೆಲೆ ಶಸ್ತ್ರಚಿಕಿತ್ಸೆ ಮೂಲಕ ಹೆರಿಗೆ ಮಾಡಲು ಮುಂದಾದ ವೈದ್ಯರು ಹೆರಿಗೆ ಸಂದರ್ಭದಲ್ಲಿ ನಿಲ್ಲದ ರಕ್ತಸ್ರಾವ. ಕೂಡಲೇ ತಾಲೂಕು ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಖಾಸಗಿ ವಾಹನದಲ್ಲಿ ಖಾಸಗಿ ಆಸ್ಪತ್ರೆಗೆ ರವಾನೆ. ನಿರಂತರ ರಕ್ತಸ್ರಾವ ಹಿನ್ನೆಲೆ ಮಾರ್ಗ ಮಧ್ಯೆ ಕೊನೆಯುಸಿರೆಳೆದ ಬಾಣಂತಿ. ಹೆಣ್ಣು ಮಗುವಿಗೆ ಜನ್ಮ ನೀಡಿ ಕೊನೆಯುಸಿರೆಳೆದ ಬಾಣಂತಿ. ಮೂಗಿಲು ಮುಟ್ಟಿದ ಬಾಣಂತಿಯ ಸಂಬಂಧಿಕರ ಆಕ್ರಂದನ ಮೂಗಿಲು ಮುಟ್ಟಿದೆ. ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. 15ನೇ ತಾರೀಕು ಮತ್ತೆ ತೋರಿಸ್ಕೊಂಡಿದ್ದೀವಿ. ಡಾಕ್ಟರ್ ಹೇಳಿದ್ರು ಇಲ್ಲ ಬಿಪಿ ಲೋ ಮಾಡ್ತಿದ್ರು, ಬಿಪಿ ಭಾಳ ಹೆಚ್ಚಾಗಿತ್ತು, ಟ್ಯಾಬ್ಲೆಟ್ ಮೇಲೆ ಕಮ್ಮಿ ಮಾಡೋದಕ್ಕೆ ಒಂದು ದಿವಸ 22ಕ್ಕೆ ಒಂದು ಸಲ ಬಾ ಅಂತ ಹೇಳಿದ್ರು. 22ಕ್ಕೆ ಮಾಡಿದ್ರೆ 22 ನೈಟ್ 7 ಗಂಟೆ ಅಡ್ಮಿಟ್ ಮಾಡ್ಕೊಂಡಾರ. ನಮಗೆ ಅದೆಲ್ಲ ಬಿಪಿ ಲೋ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊ ಅಂತ ಹೇಳಿ ಅಡ್ಮಿಟ್ ಮಾಡ್ಕೊಂಡ್ರು. ಮಗುಸ 31ಕ್ಕೆ ಡೇಟ್ ಐತಿನಿಂದ ಈಗೇನು ಡೆಲಿವರಿ ಆಗಂಗಿಲ್ಲ, ಬರೀ ಬಿಪಿ ಅಟ ಡೆಲಿವರಿ ಮಾಡಿ ಕೊಡ್ತು ಅಂತ ಹೇಳ್ಯಾರು. ಅದ್ರ ಮೇಲೆ ಏನು ಒಳಗೆ ಕರ್ಕೊಂಡು ಹೋದ್ರಲ್ಲ ಮರ್ದಿವ್ಸ ಬೆಳಿಗ್ಗೆ ನಿನ್ನ ಬೆಳಿಗ್ಗೆ ಇಂಜೆಕ್ಷನ್ ಮಾಡಿ ಅದನ್ನ ಮಾಡ್ಯಾರ ಬೆಳಿ ಬರೋ. ನೀವೇನ ಬಿಪಿ ಹೆಚ್ಚಾಗ ದವಾಖಾನೆ ಬಂದಿರ ಅಥವಾ ಡೆಲಿವರಿ ದವಾಖಾನೆ ಬಂದಿರಿ? ಡೆಲಿವರಿ ತೋರ್ಸ್ಕೊ ಸಂಬಂಧ ಅಷ್ಟ ಬಂದಿದ್ವಿ ನಾವು. ಫಸ್ಟ್ ಯಾವ ದವಾಖಾನೆ ಬಂದಿರಿ? ಗೌರ್ಮೆಂಟ್ ಹಾಸ್ಪಿಟಲ್ ಅತನೇ ರೀ. ಅಥಣಿ ಅಲ್ಲೇನು ಡೆಲಿವರಿ ಮಾಡ್ಸಿರ ಹೆಂಗೇನ್ರಿ ಬಿಪಿ ಇಂಜೆಕ್ಷನ್ ಕೊಡೋಣ ರೀ? ಅಲ್ಲಿ ಫಸ್ಟ್ಗೆ ಏನು ಹೇಳಿದ್ರು ಅವ್ರು ತೋರ್ಸ್ಕೊಂಡು ಅಷ್ಟ ಹೋಗೋದೈತೆ ಅಷ್ಟೇ, ಡೆಲಿವರಿ ಏನೂ ಹೇಳಿಲ್ಲ ನಮ್ಗೆ. ಅವ್ರು 31 ಡೇಟ್ ಐತಿ. ಈಗ ಅಗಾವಾಗಿ ಮಾಡ್ಯಾರ ಇದನ್ನ. ಅಂಗನವಾಡಿ ಕಾರ್ಯಕರ್ತೆ ಒಬ್ಬ, ಡಾಕ್ಟರ್ ಮತ್ತು ಇನ್ನೊಂದು 2 ಮಂದಿ ಒಳಗೆ. ಯಾವ ಊರು ನಿಮ್ದು ರೀ? ನಮ್ಮ ಮೂರು ಕೊಟ್ಟು ಏನು ಅಥಣಿಗೆ ಏನು ಸಂಬಂಧ ರೀ? ಅಥಣಿಗೆ ನಾವು ತೋರ್ಸ್ಕೊಳಕ್ ಬಂದಿದ್ದೆ. ತೋರ್ಸ್ಲಕ್ ಬಂದು ಹಾಂ ಅಂತ ಅಲ್ಲಿ ದವಾಖಾನೆ ಅಲ್ಲಿ ಡೆತ್ ಆಗ್ಯಾರ? ಇಲ್ಲಿ ದವಾಖಾನೆ ಬರೋಣ ಡೆತ್ ಆಗ್ಯಾರ? ಇಲ್ಲೇ ದವಾಖಾನೆ ಬಂದು ಅಲ್ಲಿ ಬಿಪಿ ಆಗನ ಅಲ್ಲಿ ದವಾಖಾನೆ ಡೆತ್ ಆಗ್ಯಾರ. ಅಲ್ಲಿದ್ದು ಬಿಪಿ ಏನ ಈ ದವಾಖಾನೆಗೆ ರವಾನೆ ಮಾಡಿದ್ರಿ? ತೊಗೊಂಬರೋಟಿಗೆ ಇಲ್ಲಿ ಒಳಗೆ ಹೋಟಿಗೆ ಪೂರ್ತಿ ಫುಲ್ ಆಗಿದೆ ಹೇಳಿದ್ರು. ಡಾಕ್ಟರ್ಗಳದ್ದು ಏನು ಹೇಳ್ತಿದಾರೆ ಅಲ್ಲಿ ಹಿಂಗಾಗೈತೆ ಅವ್ರ ಕಡೆ ಏನು ಹೇಳ್ರಿ? ಮತ್ತೆ ಅವ್ರಿ ನಮಗೇನು ಇದನ್ನೆಲ್ಲ ಬಿಪಿನ ಹೆಚ್ಚಾಗಿತ್ತು, ಅದಕ್ಕೆ ಹಿಂಗಾಗೈತೆ ಅಂತ ಹೇಳ್ರಿ. ನಿಮ್ಮ ಹೆಸರು? ನಮ್ಮ ಹೆಸರು ಸಂತೋಷ್. ಅವ್ರು ಅಡ್ಮಿಟ್ ಮಾಡ್ತದ ತೋರ್ಸ್ಕೊಂಡು ಹೋಗಾಡ್ತಿರ್ತಾವ. ಅಲ್ಲಿ ಕಳ್ಸಿ ಡಾಕ್ಟರ್ ನಾವು ಇದನ್ ಮಾಡ್ತಾನೆ ಇಟ್ಕೋತಾರೆ, ಇದನ್ ಮಾಡ್ತಾನೆ ಅಂತ. ಸರ್ಕಾರಿ ದವಾಖಾನೆ? ಸರ್ಕಾರಿ ಏನ್ ನಿಮ್ಮ ನಮಗೆ ತ್ರಾಸಿಲ್ಲ,